ಹೋಮ್ಗಾರ್ಡ್ ನೇಮಕಾತಿ 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ವಿವಿಧ ತಾಲೂಕಿನಲ್ಲಿ ಹುದ್ದೆಗಳು ಖಾಲಿ ಇದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಹೋಮ್ಗಾರ್ಡ್ ರಿಕ್ವೈರ್ಮೆಂಟ್: ಶಿವಮೊಗ್ಗದಲ್ಲಿ 173 ಪುರುಷರು ಹಾಗೂ 16 ಮಹಿಳೆಯರು ಸೇರಿ ಒಟ್ಟು 189 ಹೋಮ್ಗಾರ್ಡ್ ಹುದ್ದೆಗಳಿಗೆ 10ನೇ ತರಗತಿ ಪಾಸಾದ ಯುವಕ ಮತ್ತು ಯುವತಿಯರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ನೇಮಕಾತಿ ಕುರಿತು ಸಂಕ್ಷಿಪ್ತ ವಿವರ ನೋಡುವುದಾದರೆ, ಗೃಹರಕ್ಷಕ ದಳ ಶಿವಮೊಗ್ಗ. ಹುದ್ದೆ ಹೆಸರು ಗೃಹರಕ್ಷಕ ಮತ್ತು ಗೃಹರಕ್ಷಕಿ. ಒಟ್ಟು ಇಲ್ಲಿ 173 + 16 ಹುದ್ದೆ ಖಾಲಿ ಇದೆ. ಅರ್ಜಿ ಸಲ್ಲಿಕೆ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಉದ್ಯೋಗದ ಸ್ಥಳ ಶಿವಮೊಗ್ಗ ಜಿಲ್ಲೆ ಮತ್ತು ವಿವಿಧ ತಾಲೂಕಿನಲ್ಲಿ ಹುದ್ದೆಗಳು ಖಾಲಿ ಇದೆ. ವಯೋಮಿತಿ ನೋಡುವುದಾದರೆ 18ರಿಂದ 45 ವರ್ಷದ ಒಳಗಿನ ಎಲ್ಲರೂ ಪುರುಷರು ಮತ್ತು ಮಹಿಳೆಯರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 10ನೇ ತರಗತಿ ಇದಕ್ಕೆ ಪಾಸಾಗಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ರಾಜಕೀಯ ಪಕ್ಷ, ಸಂಘ, ಸಂಸ್ಥೆಗಳ ಸದಸ್ಯರು, ಕಾರ್ಯಕರ್ತರು ಆಗಿರಬಾರದು ಮತ್ತು ಯಾವುದೇ ಪೊಲೀಸ್ ಪ್ರಕರಣದಲ್ಲಿ ಭಾಗಿಯಾಗಿರಬಾರದು. ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲೆಗಳು: ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅರ್ಜಿಯೊಂದಿಗೆ ವಿದ್ಯಾರ್ಥಿಯ ಪ್ರಮಾಣ ಪತ್ರ, ಜನ್ಮ ದಿನಾಂಕದ ದೃಢೀಕರಣ ಪತ್ರ ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ. ಹುದ್ದೆಗಳ ವಿವರ ಮತ್ತು ಘಟನಾಧಿಕಾರಿಗಳ ಸಂಪರ್ಕದ ಮೊಬೈಲ್ ಸಂಖ್ಯೆ ಕೂಡ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ 37 ಹುದ್ದೆ ಪುರುಷರ ಮತ್ತು 2 ಮಹಿಳೆಯರು. ನೀವು ಶೋಭರಾಜ್ ಇಲ್ಲಿ ಕೊಟ್ಟ ನಂಬರಿಗೆ ನೀವು ಕರೆ ಮಾಡಿ ವಿಚಾರಿಸಬಹುದು. ಕುಂಶಿ 2 ಪುರುಷರ 1, ಹಾರನಹಳ್ಳಿ 18 ಪುರುಷರು, ಭದ್ರಾವತಿಯಲ್ಲಿ 18 ಪುರುಷ. ಇಲ್ಲಿ ಸಂಖ್ಯೆ ಕೂಡ ನೀಡಿದ್ದಾರೆ, ಮೊಬೈಲ್ ಸಂಖ್ಯೆ. PR ರಾಘವೇಂದ್ರ ಅವರಿಗೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು. ಶಿರಾಳಕೊಪ್ಪ 6 ಪುರುಷರ, M ರಾಘವೇಂದ್ರ ಇವರ ಮೊಬೈಲ್ ಸಂಖ್ಯೆ ನೀಡಿದ್ದಾರೆ, ಕಾಲ್ ಮಾಡಿ ವಿಚಾರಿಸಿ. ಹೊಸನಗರ 16 ಪುರುಷರ, ಡಾಕ್ಟರ್ ಸಂತೋಷ್ S ಶೆಟ್ಟಿ ಮೊಬೈಲ್ ಸಂಖ್ಯೆ ನೀಡಿದ್ದಾರೆ. ರಿಬ್ಬನ್ಪೇಟೆ 16 ಪುರುಷರಿಗೆ ವೀರಭದ್ರಸ್ವಾಮಿಯವರ ಮೊಬೈಲ್ ನಂಬರ್ ನೀಡಿದ್ದಾರೆ, ನೀವು ಕರೆ ಮಾಡಿ ವಿಚಾರಿಸಿ. ಹೊಳೆಹೊನ್ನೂರು ಪುರುಷರು 6 ಮತ್ತು ಮಹಿಳೆಯರು 14. ಇಲ್ಲಿ C ಮಧು ಅವರ ಒಂದು ಮೊಬೈಲ್ ಸಂಖ್ಯೆ ನೀಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ 10 ಪುರುಷರ 1 ವೇಕೆನ್ಸಿ ಖಾಲಿ ಇದೆ, ಜಗದೀಶ್ ಇವರ ಮೊಬೈಲ್ ನಂಬರ್ ಕೂಡ ನೀಡಿದ್ದಾರೆ. ಸಾಗರದಲ್ಲಿ 15 ಪುರುಷರ, HS ಸುನಿಲ್ ಕುಮಾರ್ ಇಲ್ಲಿ ಮೊಬೈಲ್ ಸಂಖ್ಯೆ ಕೂಡ ನೀಡಿದ್ದಾರೆ, ನೀವು ಕಾಲ್ ಮಾಡಿ ವಿಚಾರಿಸಬಹುದು. ಜೋಗ 5 ಪುರುಷರ, HP ರಾಘವೇಂದ್ರ. ಆನಂದಪುರ 9 ಪುರುಷರ, 1 ವೇಕೆನ್ಸಿ ಖಾಲಿ ಇದೆ, M ರಾಘವೇಂದ್ರ ಇವರಿಗೆ ನೀವು ಮೊಬೈಲ್ ಸಂಖ್ಯೆ ಇದೆ, ಕರೆ ಮಾಡಿ ವಿಚಾರಿಸಿ. ಶಿಕಾರಿಪುರದಲ್ಲಿ 5 ಪುರುಷರ, 1 ವೇಕೆನ್ಸಿ ಖಾಲಿ ಇದೆ, D ಸಿದ್ದರಾಜಯ್ಯ ರಾಜು ಇವರಿಗೆ ಕಾಲ್ ಮಾಡಿ ವಿಚಾರಿಸಿ. ಶಿರಾಳಕೊಪ್ಪ 6 ಪುರುಷರ, M ರಾಘವೇಂದ್ರ ಇವರಿಗೆ ನೀವು ಕಾಲ್ ಮಾಡಿ ವಿಚಾರಿಸಿ. ಹೊಸನಗರ 16 ಪುರುಷರ, ಡಾಕ್ಟರ್ ಸಂತೋಷ್ S ಶೆಟ್ಟಿ ಇವರಿಗೆ ಕಾಲ್ ಮಾಡಿ. ರಿಬ್ಬನಪೇಟೆ 16, ಸೊರಬ 13, K ಅಶೋಕ್ ಇವರ ಒಂದು ಮೊಬೈಲ್ ಸಂಖ್ಯೆ ನೀಡಿದ್ದಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಗಾಗಿ ವಿಚಾರಿಸಬಹುದು. ಅದೇ ರೀತಿ ಅರ್ಜಿ ಸಲ್ಲಿಕೆ ಹೇಗೆ ಮಾಡುವುದು ಅಂದರೆ, ಗೃಹರಕ್ಷಕ ದಳ, ಶಾಂತ್ ಮ್ಯಾನನ್, 2ನೇ ಮಹಡಿ, ಶಾಂತಿನಗರ, ಮುಖ್ಯ ರಸ್ತೆ, ಶಿವಮೊಗ್ಗ ಹಾಗೂ ಆಯಾ ಗೃಹರಕ್ಷಕ ದಳ ಘಟಕ ಅಥವಾ ಉಪಘಟಕಗಳ ಕಚೇರಿಯಲ್ಲಿ ನಿಮಗೆ ಅರ್ಜಿ ಫಾರ್ಮ್ ನೀಡಲಾಗುವುದು. ನೀವು ಅಲ್ಲಿಂದ ಅರ್ಜಿಯನ್ನು ಪಡೆದು ಆಗಸ್ಟ್ 12ನೇ ತಾರೀಕಿನ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಗೃಹರಕ್ಷಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 10 ದಿನಗಳ ಮೂಲ ತರಬೇತಿ ನೀಡಲಾಗುತ್ತದೆ. ನೇರ ರಕ್ಷಣೆ, ಅಗ್ನಿಶಮನ ತರಬೇತಿ, ಪ್ರಥಮ ಚಿಕಿತ್ಸೆ, ರೈಫಲ್ ಟ್ರೇನಿಂಗ್, ಸಂಚಾರ ನಿಯಂತ್ರಣ, ಸಶಸ್ತ್ರ ತರಬೇತಿ ಮೊದಲಾದ ತರಬೇತಿ ನೀಡಿ ತುರ್ತು ಸಂದರ್ಭಗಳಲ್ಲಿ ಅವರನ್ನು ಸೇವೆಗೆ ಬಳಸಲಾಗುವುದು. ಯಾರೆಲ್ಲ ಆಸಕ್ತರಿದ್ದೀರಿ ಶಿವಮೊಗ್ಗ ಕಚೇರಿಗೆ ಹೋಗಿ ನೀವು ಅಲ್ಲಿಂದ ಫಾರ್ಮನ್ನು
ನೀಡಿ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ನೀವು ಅಲ್ಲಿ ಸಲ್ಲಿಸುವುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.